ನಾಳೆ ಏನು ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಜೆಟನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಆ ಬಜೆಟ್ಟು ರೈತರಿಗಾಗಿ ಅರ್ಧ ಪಾಲು ಇಡಬೇಕಂತೇಳಿ ಅವರಲ್ಲಿ ಆಗ್ರಹ ಮಾಡ್ತಾ ಇದ್ವಿ. ಯಾಕಪ್ಪ ಅಂತಂದ್ರೆ ಇವತ್ತು ರೈತ ಕುಲ ಹೀನಾಯ ಸ್ಥಿತಿಯಲ್ಲಿದ್ದು ಆರ್ಥಿಕತೆಯಲ್ಲಿ ದಿವಾಳಿ ಆಗಿರ್ತಕ್ಕಂಥ ರೈತ ಸಂಕುಲವನ್ನು ಉಳಿಸ್ಲಿಕ್ಕೆ ಇವತ್ತು ಸಾಕಷ್ಟು ಸಾಲ ಮಾಡಿಕೊಂಡಿರ್ತಕ್ಕಂಥ ರೈತರ ಸಾಲ ಮನ್ನಾ ಮಾಡಬೇಕು. ರೈತ ಬೆಳೆದಿರ್ತಕ್ಕಂಥ ಬೆಳೆ ಉತ್ತಮವಾಗಿ ಫಸಲು ಸಿಗಬೇಕಪ್ಪ ಅಂತಂದ್ರೆ ಆ ರೈತನಿಗೆ ಹಗಲು ಹೊತ್ತು 12 ತಾಸು ತ್ರಿಪೇಸ್ ಕೊಡಬೇಕು. ರಾತ್ರಿ ಹೊತ್ತು ನಿರಂತರವಾಗಿ ಬೆಳಕಿಗೆ ವಿದ್ಯುತ್ತನ್ನು ರೈತರಿಗೆ ನೀಡ್ತಕ್ಕಂಥ ಯೋಜನೆ ಆಗಬೇಕು. ಅನುದಾನದಡಿಯಲ್ಲಿ ಈ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಗಳಲ್ಲಿ ಈಗಾಗಲೇ ಸೌಲಭ್ಯಗಳು ಸಾಕಷ್ಟು ಕಡಿತಗೊಂಡಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಚ್ಚಿನ ಅನುದಾನ ನೀಡುವಲ್ಲಿ ಯಶಸ್ವಿ ಆಗಬೇಕು. ಹೀಗಾಗಿ ರೈತರಿಗೆ ಈ ಬಜೆಟ್ನಲ್ಲಿ ಅರ್ಧ ಪಾಲನ್ನು ಈ ಕಾಂಗ್ರೆಸ್ ಸರ್ಕಾರ ಹಾಗೂ ಸಿದ್ದರಾಮಯ್ಯನ ಸರ್ಕಾರ ರೈತರಿಗಾಗಿ ಮೀಸಲಿಡಬೇಕಂತೇಳಿ ಮಾಧ್ಯಮದ ಮುಖಾಂತರ ವಿನಂತಿಸ್ಕೊಳ್ತಾ ಇದ್ದೀವಿ.